ಚನ್ನಪಟ್ಟಣ ಬೈ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಪಿ ಯೋಗೀಶ್ವರ್ ಸಾಕಷ್ಟು ಟ್ರೈ ಮಾಡ್ತಾ ಇದ್ದಾರೆ. ಒಂದು ಟಿಕೆಟನ್ನು ಗಿಟ್ಟಿಸ್ಕೊಳ್ಬೇಕು ಬಿಜೆಪಿ ಕಡೆಯಿಂದ ಅಂತ ಹೇಳಿ. ಕಾರಣ ಅಷ್ಟೇ ಖಡಕ್ಕಾಗಿ ಈ ಕಡೆ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ನಿಂತಿದ್ದಾರೆ. ಏನೇ ಆಗಲಿ ಟಿಕೆಟ್ JDS ಅಲ್ಲೇ ಇರಬೇಕು ಅಂತ. ಅದು ನಿಖಿಲ್ ಕುಮಾರಸ್ವಾಮಿ ಅವರು ಕೊಡ್ತಾರೋ, JDS ಕಾರ್ಯಕರ್ತನ ಕೊಡ್ತಾರೋ, ಇನ್ಯಾರು ಕೊಡ್ತಾರೋ ಬೇರೆ ವಿಚಾರ. ಆದರೆ ಟಿಕೆಟ್ ಮಾತ್ರ JDS ಕೈ ತಪ್ಪಬಾರದು ಅಂತ ಹೇಳಿ. ಸೊ ಇದರ ನಡುವೆ ಯೋಗೀಶ್ವರ್ ಏನು ಮಾಡ್ತಾ ಇದ್ದಾರೆ, ನಾನು ನನ್ನ ದಾಳ ಉರುಳಿಸ್ತೀನಿ ಅಂತ ಹೇಳಿ ಒಂದು ಕಡೆ ಇಲ್ಲಿ ಅಶೋಕ್ ಇದ್ರಿಲ್ಲಿ, ಅನಂತರ ಬೇರೆ ಬೇರೆ ನಾಯಕರಿದ್ದರು, ಅಶ್ವಥ್ ನಾರಾಯಣ ಅವರು ಕೂಡ ಬಂದಿದ್ದರು, ಅರವಿಂದ್ ಬೆಲ್ಲದವ್ರು ಬಂದಿದ್ದರು. ಇವರೆಲ್ಲರನ್ನೂ ಇಟ್ಕೊಂಡು ಏನು ಮಾಡಿದ್ದಾರೆ ಇವರು, ಒಂದು ಕಡೆ ಮನವಿಯನ್ನು ಕೊಡಿಸಿದ್ದಾರೆ. ಯಾರಿಗೆ? ನಡ್ಡಾ ಅವ್ರಿಗೆ. ಈ ಥರ ನಮಗೊಂದು ಟಿಕೆಟ್ ಬೇಕಾಗಿದೆ ಇವ್ರಿಗೆ, ಚನ್ನಪಟ್ಟಣ ಇವ್ರದೇ ಕ್ಷೇತ್ರ ಆಗಿತ್ತು, ಸೋತಿದ್ರು ಅಂಥೇಳಿ ಒಂದು ಲಾಬಿ ಅಂತೂ ಇಲ್ಲಿ CP ಯೋಗೀಶ್ವರ್ ಅವ್ರ ಕಡೆಯಿಂದ ಇಷ್ಟು ಜನ ಇಲ್ಲಿ ಮಾಡ್ತಾ ಇದ್ದಾರೆ. ಅಕಸ್ಮಾತ್ ಟಿಕೆಟ್ ಕೊಡಲಿಲ್ವಾ, ಅಕಸ್ಮಾತ್ ಟಿಕೆಟ್ ಸಿಕ್ಕಲಿಲ್ವಾ, ನಾನು ಪಕ್ಷೇತರನಾಗಾದರೂ ಸ್ಪರ್ಧೆ ಮಾಡಿಬಿಡ್ತೀನಿ, ಬಂಡಾಯ ಆಗಾದರೂ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿ CP ಯೋಗೀಶ್ವರ್ ಮೊದಲಿಂದ ಕೂಡ ಹೇಳ್ಕೊಂಡು ಬಂದಿದ್ದಾರೆ. ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾದಂಥ ಶ್ರೀ ಸಂತೋಷ್ ಜಿ ಅವರನ್ನು ಭೇಟಿ ಮಾಡಿ ಅವ್ರ ಜೊತೆನೂ ಕೂಡ ಸುದೀರ್ಘವಾಗಿ ಕರ್ನಾಟಕದ ಈ ಬೈ ಎಲೆಕ್ಷನ್ ಬಗ್ಗೆ ನಾವು ಚರ್ಚೆಯನ್ನು ಮಾಡಿದ್ದೀರಿ. ಅದೇ ರೀತಿ ಈಗ ಸನ್ಮಾನ್ಯ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಡ್ಡಾಜಿ ಅವ್ರ ಜೊತೆನೂ ಕೂಡ ಅವ್ರ ಜೊತೆ ಭೇಟಿ ಮಾಡಿ ಕರ್ನಾಟಕದ ಬೈ ಎಲೆಕ್ಷನ್ನ ನಾವು ಗೆಲ್ಲಬೇಕು, ಆ ದೃಷ್ಟಿಯಿಂದ ನಾವು ಎರಡೂ ಪಕ್ಷಗಳು ಒಟ್ಟಾಗಿ ಹೋದರೆ ಈ ಗೆಲುವು ನಿಶ್ಚಿತವಾಗಿ ನಾವು ಪಡಿಬೋದು ಅನ್ನೋದ್ರ ಬಗ್ಗೆ, ಮತ್ತು ಅಭ್ಯರ್ಥಿಗಳು ಯಾರಾದರೆ ಒಳ್ಳೆಯದು ಅನ್ನೋದ್ರ ಬಗ್ಗೆನೂ ಕೂಡ ಸವಿಸ್ತಾರವಾಗಿ ಚರ್ಚೆ ಮಾಡಿದರು. ನಮ್ಮಲ್ಲಿ ಯಾವುದೇ ರೀತಿಯಾದಂಥ JDS ಮತ್ತು BJPಯಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆಗಳಿಲ್ಲ. ನಮ್ಮಿಬ್ಬರನ್ನ ಹೊಂದಾಣಿಕೆಗೆ ಕಾಂಗ್ರೆಸ್ ಅವರು ಭಯ ಬಿದ್ದಿದ್ದಾರೆ. ನಮ್ಮ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾದ